ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಬನ್ನಿ. ಆ್ಯಂಡ್ ಇವತ್ತ ಥರ್ಸ್ಡೇ ವ್ಲಾಗು. ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತೇಳಿ. ಸನ್ನಿನ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿ ಆಯಿತು. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಹಂಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತಂತ ನನಗೂ ಗೊತ್ತಿಲ್ಲ. ನಿಮ್ಮ ಜೊತೆಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸನಿಗೆ ಇವತ್ತು ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ದೆ. ಆ್ಯಂಡ್ ಸ್ನ್ಯಾಕ್ಸಿಗೆ ಒಂದು ಆ್ಯಪಲ್ ಇಟ್ಟಿದ್ದೀನಿ. ತಿನ್ಕೊಂಡು ಬರ್ತಾನ ಇಲ್ಲ ಗೊತ್ತಿಲ್ಲ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಪೂಜೆ ಮಾಡ್ತಾ ಇದ್ದೆ, ಹಾಗೆ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ರಂಗೋಲಿ ಹಾಕೋಣ ಅಂತ. ತುಂಬಾ ದಿನ ಆಯ್ತಲ್ವಾ ನಾನು ಪೂಜೆ ಮಾಡ್ತಾ ಇದ್ದೆ, ಬಟ್ ಲಾಗಿಗೆಲ್ಲ ಹಾಕಿರ್ಲಿಲ್ಲ. ರಂಗೋಲಿ ಹಾಕೋಣ ಬನ್ನಿ. ನಾನು ಯಾವಾಗಾದ್ರೂ ದೊಡ್ಡದು ರಂಗೋಲಿ ಹಾಕಿರ್ತೀನಲ್ವಾ, ಅವಾಗ ನಿಮ್ಗೆ ವಿಡಿಯೋ ಶೇರ್ ಮಾಡ್ಕೊತೀನಿ. ಬಟ್ ಏನಪ್ಪ ಅಂದರೆ ನಾನು ಮೊನ್ನೆ ದೀಪಾವಳಿ ದಿನ ಹಾಕಿದ್ದೆ, ನನಗದು ವಿಡಿಯೋ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ನಾನು ದೀಪಾವಳಿ ಲಾಗ್ನ ನಾನು ಮಾಡಿಲ್ಲ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಅಂಗಡಿ ಆಗಿರ್ಬೋದು, ನಮ್ಮನೆ ಆಗಿರ್ಬೋದು. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಅದಿದಾಗಲಿಲ್ಲ. ಆದ್ರೂ ಅಲ್ಲಿ ಒಂದಿಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಅದನ್ನು ನಾನು ಈ ಲಾಗಲ್ಲಿ ಹಾಕ್ತೀನಿ ನೋಡಿ. ಯಾವ ಥರ ರಂಗೋಲಿ ಹಾಕಿದ್ದೆ, ಯಾವ ಥರ ಸ್ವಲ್ಪ ದೀಪಾವಳಿನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಸ್ನ ತಗೊಂಡಿದ್ದೀನಿ ನಾನು. ಅದನ್ನ ಇದೇ ಲಾಗಲ್ಲಿ ಹಾಕ್ಬೇಕಂತೇಳಿ ಇವತ್ತು ಅನ್ಕೊಂಡಿದ್ದೀನಿ ನೋಡಿ. ಈ ಥರ ಸುಮ್ಮನೆ ಸಿಂಪಲ್ ಆಗಿ ಹಾಕ್ದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮಸ್ಲಿಗೆ ಇದೇ ಥರನೇ ಇರಬೇಕು. ಆ್ಯಂಡ್ ಇಲ್ಲಿ ನಾರ್ಮಲ್ ಆಗಿ ಸೇಮ್ ರಂಗೋಲಿನ ಹಾಕ್ತಾ ಇದ್ದೀನಿ. ಈ ಥರ ನಮ್ಮ ಕಡೆ ಅಂತೂ ತುಂಬ ಮಳೆ ನೋಡಿ. ನಿಮ್ಮ ಕಡೆ ಮಳೆ ಇದೆನಾ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯ್ತಾ? ನೋಡಿ ಈ ಥರ ಹಾಕ್ತಾ ಇದ್ದೀನಿ. ಮೊಬೈಲ್ ಇಟ್ಕೊಂಡಿದ್ದೀನಲ್ವ, ಒಂದು ಸ್ವಲ್ಪ ಕ್ರಾಸ್ ಹೋಯ್ತು ಈ ಕಡೆ. ಇರಲಿ ಪರವಾಗಿಲ್ಲ. ಇಷ್ಟ ಆಯ್ತು. ಏನಾದರೂ ಸೆಂಟ್ರಲ್ಲಿ ಈ ಥರ ಕಲರ್ ಈ ಕಡೆ ಕಾಣಿಸ್ತಾ ಇದೆನಾ ರಂಗೋಲಿ? ಆ್ಯಂಡ್ ನೋಡಿ ಎಲ್ಲ ಪೂಜೆ ಮಾಡಿದ್ಮೇಲೆ ಒಂದು ಕ್ಲಿಪ್ ತೋರಿಸಿ ನಿಮಗೆ ದೀಪಾವಳಿಗೆ ನಾವೇನೇನು ಸೆಲೆಬ್ರೇಟ್ ಮಾಡಿದ್ವಿ ತೋರಿಸ್ತೀನಿ ಆಯ್ತಾ? ನೋಡಿ ಫೈನಲ್ ಆಗಿ ಪೂಜೆ ಮುಗೀತು. ಹೊಸ್ಲು ಪೂಜೆನೂ ಮುಗೀತು. ಇನ್ನು ಹೊರಗಡೆ ತೋರಿಸ್ತೀನಿ ಬನ್ನಿ. ಇಲ್ಲೂ ಕೂಡ ಪೂಜೆ ಮುಗೀತು ನೋಡಿ. ಈ ಥರ ಹಾಕಿದ್ದೀನಿ, ಹೊಸ್ದಾಗಿ ತಗೊಂಡು ಬಂದು ಹಾಕಿದ್ದೀನಿ ಇವನ್ನ. ಇರ್ಲಿ ಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೊರಗಡೆ. ಇಲ್ಲಿ ನನಗೆ ರಂಗೋಲಿ ಇಳ್ಸಕ್ಕೆ ಯಾವಾಗಲೂ ಇದು ಸ್ಪೇಸ್ ಇಲ್ಲಲ್ವಾ, ಹಂಗಾಗಿ ನಾನು ಯಾವಾಗಲೂ ರಂಗೋಲಿನ ತುಳಸಿ ಕಟ್ಟೆ ಮುಂದೆನೇ ಇಳಿಸೋದು. ಚಿಕ್ಕದಾಗಿ ಹಾಕಿದ್ದೀನಿ ಅಷ್ಟೇ. ನೋಡಿ ಗಿಡಗಳು ಸ್ವಲ್ಪ ಇದ್ದಾವೆ, ಸ್ವಲ್ಪ ಒಣಕೊಂಡು ಹೋಗಿದ್ದಾವೆ.
ಆ್ಯಂಡ್ ನನ್ನ ದೀಪಾವಳಿ ಲಾಗ್ನ ವಿಡಿಯೋನ ನೋಡ್ಕೊಂಡು ಬನ್ನಿ. ಬೆಳಗಿನ ಜಾವ ಒಂದು 5 ಗಂಟೆನ ಆಗಿತ್ತೇನು. ಬೆಳಗ್ಗೆನೆ ರಂಗೋಲಿ ಹಾಕ್ತಾ ಇದ್ವಿ ಅಂಗಡಿ ಮುಂದೆ. ಇವತ್ತು ಅಂಗಡಿ ಪೂಜೆ, ನಾವು ದೀಪಾವಳಿ ಪಾಡ್ಯ ದಿನನೇ ಅಂಗಡಿ ಪೂಜೆ ಇಟ್ಕೊಂಡಿರೋದ್ರಿಂದ ದೀಪಾವಳಿನ ನಾವು ಅಂಗಡಿ ಪೂಜೆ ಮಾಡಿಕೊಂಡೆ ಸೆಲೆಬ್ರೇಷನ್ ಮಾಡ್ತೀವಿ. ಹಂಗಾಗಿ ದೀಪಾವಳಿ ಹಬ್ಬದ ದಿನ ತುಂಬ ಅಂದರೆ ತುಂಬಾ ಬ್ಯುಸಿ ಆಗೋಗ್ಬಿಡ್ತೀವಿ ನೋಡ್ರಿ ಎಲ್ಲರೂ. ಅಂಗಡಿ ಪೂಜೆ ಮಾಡೋದಿರುತ್ತೆ ಅಲ್ವಾ. ಹಂಗೆ ನಮ್ಮದು ಜಿನ್ನು ಅಂದರೆ ಹಿಟ್ಟಿನ ಗಿರಣಿ ಮಿಷನ್ ಇದೆ, ಅದನ್ನು ಕೂಡ ಪೂಜೆ ಮಾಡ್ತೀವಿ. ಬೆಳಗಿನ ಜಾವ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ತುಂಬಾ ಬ್ಯುಸಿ ಆಗಿದ್ವಲ್ವ. ಹಂಗಾಗಿ ನನಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿರೋದು. ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗ ನಮ್ಮ ಕಡೆ ಸೀರೆ ಎಲ್ಲ ಉಡಿಸಿ ಮಾಡೋದಿಲ್ಲ, ಅದೇನೋ ಗೊತ್ತು, ಮೊದಲಿಂದನೂ ಅದೇ ರೀತಿಯೇ ನಡ್ಕೊಂಡು ಬಂದಿದ್ದಾರೆ. ಒಂದು ದೊಡ್ಡದಾಗಿ ಲಕ್ಷ್ಮೀ ಫೋಟೋ ಇಟ್ಟು ಆಮೇಲೆ ತಂಬಿಗೆ ಇಟ್ಟು ಈ ಥರ ಡೆಕೋರೇಷನ್ ಮಾಡಿ ಪೂಜೆನ ಮಾಡ್ತಾರೆ ನೋಡಿ. ತುಂಬ ಅಂದರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಶ್ರೀ ಗುರು ಕೃಪಾಶೀರ್ವಾದ ಭಾಗ್ಯ ಸಿದ್ಧ್ಯರ್ಥೆ ಅಮರೇಶ್ವರ ಕೃಪಾಶೀರ್ವಾದ. ಒಂದು ಬೆಳಗ್ಗೆ 6 ಗಂಟೆ ಆಗಿರ್ಬೋದು, ಪೂಜೆ ಸ್ಟಾರ್ಟ್ ಆಗಿದೆ ಮನೆಯಲ್ಲೆಲ್ಲ. ಆ್ಯಂಡ್ ಅಂಗಡಿ ಡೆಕೋರೇಷನ್ ಆಗಿರ್ಬೋದು. ಆ್ಯಂಡು ಬೆಳಗ್ಗೆನೇ ಅಂಗಡಿ ಪೂಜೆ ಮಾಡಿ ಅಂಗಡಿನ ಓಪನ್ ಮಾಡಿಬಿಡ್ತಾರೆ. ಅವತ್ತಿನ ದಿನ ವ್ಯಾಪಾರ ಆಗಲಿ ಅಂದ್ಬಿಟ್ಟು. ಇನ್ನು ಈ ಕಡೆ ಎಲ್ಲ ಪಟಾಕಿ ಹಾಕ್ತಾ ಇದ್ದಾರೆ ನೋಡಿ. ಇನ್ನು ಈ ಕಡೆ ಹಿಟ್ಟಿನ ಗಿರಣಿ ಪೂಜೆನೂ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಕಡೆ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಪಟಾಕಿ ಎಲ್ಲ ಹಚ್ಚಲ್ಲ, ಬೆಳಗ್ಗೆನೇ ಅಂಗಡಿ ಪೂಜೆ ಮಾಡಿರ್ತೀವಲ್ಲ ಅಂತೇಳಿ ಅವತ್ತಿನ ದಿನ ಬೆಳಗ್ಗೆನೇ ಪಟಾಕಿ ಎಲ್ಲ ಹಚ್ಚಿ ದೀಪಾವಳಿನ ಮುಗಿಸ್ತಾರೆ. ಇಷ್ಟೇ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾರೆ. ನಾವೇನು ಮಾಡಿದ್ವಿ ಅಂದರೆ ಮಕ್ಕಳೆಲ್ಲ ಇದ್ವಲ್ವ, ಹಂಗಾಗಿ ಬೆಳಗ್ಗೆ ಎಲ್ಲನೂ ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ದೀಪಾವಳಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಳಿಗೋಸ್ಕರ ನಾವು ಸಾಯಂಕಾಲ ಕೂಡ ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಮಾಡಿದ್ವಿ. ಆ ವಿಡಿಯೋ ಕೂಡ ನಾನು ತೋರಿಸ್ತೀನಿ. ಇನ್ನು ಬೆಳಗ್ಗೆ ಎಲ್ಲನೂ ಪೂಜೆ ಆದಮೇಲೆ ಈ ಥರ ಪಟಾಕಿ ಹಚ್ತಾರೆ. ಇಲ್ಲಿ ಬೆಳಗ್ಗೆನೇ ಪಟಾಕಿ ಹಚ್ಚೋದ್ರಿಂದ ಅಷ್ಟೊಂದು ಏನು ಇಂಟ್ರೆಸ್ಟ್ ಬರೋಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಅಂಗಡಿ ಪೂಜೆ ಮಾಡಿರ್ತೀವಲ್ಲ, ಖುಷಿಗೋಸ್ಕರ ಎಲ್ಲರೂ ಗಂಡು ಮಕ್ಕಳು ಸೇರಿಕೊಂಡು ಪಟಾಕಿ ಹೊಡಿತಾರೆ ನೋಡಿ. ಇದು ಗಿರಣಿ, ಹಿಟ್ಟಿನ ಗಿರಣಿ ಮುಂದೆ ಕೂಡ ಪಟಾಕಿ ಹಚ್ಚಿ ಈ ಥರ ದೀಪಾವಳಿನ ನಮ್ಮೂರಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ನೋಡಿ. ರಾತ್ರಿ ಎಲ್ಲ ಪಟಾಕಿ ಹಚ್ಚಿ ದೀಪ ಎಲ್ಲ ಹಚ್ಚಿ ಸೆಲೆಬ್ರೇಷನ್ ಏನು ಮಾಡಲ್ಲ. ಇನ್ನು ದೀಪ ಎಲ್ಲ ಹಚ್ಚಿರ್ತಾರೆ, ಬಟ್ ಪಟಾಕಿ ಎಲ್ಲ ಹಚ್ಚಲ್ಲ. ಚೆನ್ನಾಗಿ ಎಲ್ಲ ರೆಡಿಯಾಗಿ ಬೆಳಗಿನ ಜಾವನೇ ಎಲ್ಲನೂ ಸೆಲೆಬ್ರೇಷನ್ ಮಾಡಿಬಿಡ್ತಾರೆ. ಇನ್ನು ಮಕ್ಕಳಿಗೆಲ್ಲ ಮೈಂಡಲ್ಲಿ ಒಂದು ಇರುತ್ತಲ್ವ, ರಾತ್ರಿ ಎಲ್ಲ ದೀಪ ಹಾಕಿ ಆ್ಯಂಡ್ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಹಬ್ಬನ ಸೆಲೆಬ್ರೇಷನ್ ಮಾಡಬೇಕಂತೇಳಿ. ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಮಕ್ಕಳಿಗೆಲ್ಲ ಬಟ್ಟೆ ಹಾಕಿ ನೈಟ್ ಟೈಮಲ್ಲೂ ಕೂಡ ನಾವು ದೀಪಾವಳಿನ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಅಂದ್ಕೊಂಡು, ಇವಾಗ ಸದ್ಯಕ್ಕೆ ಅಂಗಡಿ ಪೂಜೆ ಮುಗಿದ್ಬಿಡ್ಲಿ, ಆಮೇಲೆ ರಾತ್ರಿ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮಕ್ಳ ಕೈಯಲ್ಲಿ ನಾವೇನು ದೊಡ್ಡ ಪಟಾಕಿನ ಹಚ್ಚಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಇವು ಗೋಲಿ ಪಟಾಕಿ ಎಲ್ಲ ಹಿಂಗೆ ಕೆಳಗಡೆ ಹಾಕಿದರೆ ಡಬ್ಬ ಅಂತಾವಲ್ಲ, ಆ ಥರ ಎಲ್ಲ ಪಟಾಕಿನ ಹಚ್ಚಿಸಿದ್ದು. ಇನ್ನು ತುಂಬ ದೂರನೇ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾವೆಲ್ಲ ಪಟಾಕಿ ಹಚ್ತಾ ಇದ್ವಲ್ಲ, ದೂರನೇ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ರು. ಇನ್ನು ಸಾಯಂಕಾಲ ಟೈಮಲ್ಲಿ ಇಲ್ಲಿ ಈ ಕಡೆ ಮನೆಗೆ ಬಂದು ಹೊಲ್ದ ಮನೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿಸಿರಿ ನನ್ನ ಕಾಲ್ ಬಲ್ಲಿ. ಸೂಪರ್. ಅವು ದೊಡ್ಡ ದೊಡ್ಡ ಅವು ತಡಿಗಾವು. ದೂರ ಇರ್ಬೇಕಷ್ಟೆ, ಗಾಳಿ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿನ್ ಚಿಕ್ಕಪ್ಪ. ಯಪ್ಪ ಸ್ಟಾರ್ಟ್ ಮಾಡಿ ಹಿಂದಕ್ಕೆ ಬಾ.
ಏನಿಲ್ಲ ಈ ಕಡೆ ಬಾ ಹತ್ತತ್ ಬಾ ಅಮರ್ ಎಷ್ಟು ಧೈರ್ಯ ಐತೆ ಮಿಶ್ರಣ ಇವ್ ಹೇಳಿದ್ ಬೇಡ ಧ್ರುವಗಷ್ಟ ಇವನಿಗೆ ಗಾಡಿ ಇತ್ತು ಸೆಕೆಂಡ್ ಬಾಯಿಲೆ ಇವ ಅಂಜನೇನು ಬಿಟ್ಟು ಬರ್ಬೇಕಂತ ಬಿಟ್ಟ ತಗೊಂಬೋಗ ನಿಂತ್ಕೋ ಬರ್ತೈತೆ ನೋಡ್ಕೊಂಡು ಬಂದ್ರಲ್ವಾ ನಮ್ಮದು ದೀಪಾವಳಿ ಸೆಲೆಬ್ರೇಟ್ ಇಷ್ಟ ಆಗಿತ್ತು. ಜಾಸ್ತಿ ಏನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಅಂದರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ವಿ. ಶಾಪಲ್ಲಾಗಿರ್ಬೋದು, ಮಕ್ಕಳು ಹಿಡ್ಕೊಡ್ರಲ್ಲಿ ಮಕ್ಕಳೆಲ್ಲ ಜಾಸ್ತಿ ಜನ ಆಗ್ಬಿಟ್ಟಿದ್ರಲ್ವ, ಇಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ವಿ. ಹಂಗಾಗಿ ಎಷ್ಟು ಕ್ಲಿಪ್ಸ್ ತಗೋಬೇಕು ಅಷ್ಟನ್ನು ಮಾತ್ರ ತಗೊಂಡು ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ನಾವು ದೀಪಾವಳಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ. ಹಂಗಾಗಿ ಸ್ವಲ್ಪ ಅಟ್ಲೀಸ್ಟ್ ತೋರಿಸೋಣ ಯಾವ ಥರ ಅಂತೇಳಿ ಅದನ್ನು ಕ್ಲಿಪ್ ತಗೊಂಡು ಆ್ಯಡ್ ಮಾಡಿದೆ. ನೋಡಿ, ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪೂಜೆ ಕೂಡ ಆಗಿದೆ. ನಾನು ಆಗಲೇ ಹೇಳಿದಾಗೆ ನನಗೆ ಸ್ವಲ್ಪ ಹುಷಾರಿಲ್ಲ, ಕೆಮ್ಮು, ನೆಗಡಿ, ಜ್ವರ ಎಲ್ಲನೂ ಬಂದುಬಿಟ್ಟಿದೆ. ಅಂದರೂ ಪರವಾಗಿಲ್ಲ, ನಾನು ಸ್ವಲ್ಪ ಇವಾಗ ತುಂಬ ಅಂದರೆ ತುಂಬ ಡಿಲೇ ಆಗ್ತಾಯಿದ್ದಾವೆ ವ್ಲಾಗ್ಗಳು. ಯಾಕೆ ಅಂತೇಳಿ ನನಗೂ ಗೊತ್ತಿಲ್ಲ. ಯಾಕಂದರೆ ಈ ಥರ ಬ್ಯುಸಿ ಆಗಿಬಿಡ್ತೀನಿ. ಊರಿಗೆ ಹೋದಾಗ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ವ್ಲಾಗ್ನ ಎಷ್ಟೇ ಎಡಿಟ್ ಮಾಡಬೇಕಂದ್ರೂ ಮಾಡೋಕ್ಕಾಗಲ್ಲ. ಈ ಥರ ಮಾಡಿ ಇಟ್ಕೊಂಡಿರ್ತೀನಿ, ಹಾಗಾಗಿ ಆಗ್ತಾ ಇರಲ್ಲ. ನಾನು ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಇದು ಟ್ಯಾಬ್ಲೆಟು, ಇದು ಫ್ಲವರು, ಇದು ಹಾಲು, ಇದು ಬ್ಲೌಸು, ಇದು ನಾನು ನೀನು. ವಾವ್, ಯಮ್ಮಿ. ನನಗೆ ನಮ್ಮ ಸನ್ನಿ ಇದ್ದಂಗೆ, ಸನ್ನಿಗೆ ನನ್ಗೆ ಹಂಗೆ ಸೇಮ್ ಅಲ್ವಾ ಇಷ್ಟಪಡ್ತಾನೆ ಅವನು. ಫಸ್ಟ್ ಟೈಮ್ ಟೇಸ್ಟ್ ಮಾಡಕತ್ತಾನ ಅವನು ನನ್ಗೆ. ಇನ್ನು ಸ್ವಲ್ಪ ಮನೇಲಿ ನಲ್ಲಿ ರಿಪೇರಿ ಬಂದಿತ್ತು. ನಮ್ಮ ಹಸ್ಬೆಂಡ್ ಬೇಗ ಬಂದು ಅದನ್ನು ಕೂಡ ರಿಪೇರಿ ಮಾಡಿಸಿ ಕೊಡ್ತಾಯಿದ್ರು. ರಿಪೇರಿ ಮಾಡೋರು ಕೂಡ ಬಂದಿದ್ದರು. ನೋಡಿ, ಏನಪ್ಪ ಅಂದರೆ ಸ್ವಲ್ಪ ಫಿಲ್ಟ್ರ್ ಹಾಕ್ಸಿದ್ರಲಿಂದ ಸ್ಲೋ ಆಗಿ ನೀರು ಬರ್ತಾ ಇತ್ತಲ್ವ. ರಿಪೇರಿನೂ ಮಾಡಿಸಾಯ್ತು, ರಿಪೇರಿ ಮಾಡಿಸಿ ಹೋದರು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.